ಮೊಸಳೆಯ ದೇವಸ್ಥಾನ ಹೊಂದಿದ್ದು ಅಲ್ಲಿ ಮನುಷ್ಯರನ್ನೇ ಬಲಿ ಕೊಡ್ತಿದ್ರು ಅಂದ್ರೆ ನೀವು ನಂಬ್ತೀರಾ? ನಂಬಲೇಬೇಕು. ಬನ್ನಿ, ಅಂತದೊಂದು ಇತಿಹಾಸ ಪ್ರಸಿದ್ಧ ದೇವಾಲಯವನ್ನ ನಾನಿವತ್ತು ನಿಮ್ಗೆ ತೋರಿಸ್ತೇನೆ. ಶ್ರೀ ಕ್ಷೇತ್ರ ವಂಡಾರು. ಇಲ್ಲೊಂದು ನೀಗಳ ಬೀಡು ಎನ್ನುವ ವಿಶೇಷವಾದ ದೇವಸ್ಥಾನವಿದೆ. ಅಂದ್ರೆ ಮೊಸಳೆಯ ದೇವಸ್ಥಾನ ಎಂದರ್ಥ. ಇದೇ ದೇವಸ್ಥಾನದಲ್ಲಿ ಮನುಷ್ಯರನ್ನ ಮೊಸಳೆಗೆ ಆಹಾರವಾಗಿ ನೀಡ್ತಾ ಇದ್ರಂತೆ. ಇಲ್ಲಿನ ಸ್ಥಳ ಪುರಾಣದ ಪ್ರಕಾರ ವನವಾಸದ ಸಮಯದಲ್ಲಿ ಪಾಂಡವರು ಒಂದು ದಿನ ರಾತ್ರಿ ಕೋಟೇಶ್ವರದ ಕೋಟಿಲಿಂಗೇಶ್ವರ ಕೆರೆಯನ್ನು ನಿರ್ಮಿಸ್ತಾರೆ. ನಂತರ ಅವರನ್ನ ಅಲ್ಲಿಂದ ಒಂದು ಮೊಸಳೆ ಸುರಂಗದ ಮೂಲಕ ಇಲ್ಲಿಗೆ ಹೊತ್ಕೊಂಡು ಬರ್ತದೆ. ಇಲ್ಲಿ ಅದೇ ದಿನ ರಾತ್ರಿ 10 ಎಕರೆಯ ದೊಡ್ಡ ಕಂಬಳ ಗದ್ದೆಯನ್ನು ನಿರ್ಮಿಸಲಾಗ್ತದೆ. ನಂತರ ಪಾಂಡವರು ಅಲ್ಲೇ ಇದ್ದ ಒಂದು ಬಾವಿಗೆ ಮೊಸಳೆಯನ್ನು ಬಿಟ್ಟು, ನೀನು ಇಲ್ಲೇ ಇರು, ನಿನಗೆ ಮನುಷ್ಯರು ಆಹಾರವನ್ನು ನೀಡ್ತಾರೆ ಎಂದು ಆಶೀರ್ವಾದ ಮಾಡಿ ಹೋಗ್ತಾರೆ. ಹಾಗೂ ಪಾಂಡವರು ಕೋಟೇಶ್ವರದಿಂದ ತಂದಿದ್ದ ಶಿವಲಿಂಗವನ್ನ ಪ್ರತಿಷ್ಠಾಪಿಸಿ ಅದರ ಜೊತೆಗೆ ಪಂಚ ಪಾಂಡವರು ಮತ್ತು ದ್ರೌಪದಿಯ ನೆನಪಿಗಾಗಿ ಪ್ರತ್ಯೇಕ 6 ಲಿಂಗವನ್ನ ಪ್ರತಿಷ್ಠಾಪಿಸ್ತಾರೆ. ಈ ಗದ್ದೆಯಲ್ಲಿ ಪ್ರತಿ ವರ್ಷ ಅದ್ದೂರಿಯಾಗಿ ಕಂಬಳ ನಡೆಯುತ್ತಿತ್ತು. ಹಾಗೂ ಸಾವಿರಾರು ಜನರು ತಮ್ಮ ಕೋಣಗಳೊಂದಿಗೆ ರಾತ್ರಿಯೇ ಬಂದು ಇಲ್ಲಿ ಸೇರ್ತಾ ಇದ್ರು. ಆ ದಿನ ರಾತ್ರಿ ಅರಮನೆಯ ಸೈನಿಕರು ರಾತ್ರಿ ಮಲಗಿದ್ದಾಗ ಒಬ್ಬನನ್ನ ಎತ್ಕೊಂಡು ಹೋಗಿ ಬಾವಿಯಲ್ಲಿ ಬಿಸಾಕ್ತಾ ಇದ್ರು. ಆದ್ರೆ ಒಮ್ಮೆ ಅಚಾನಕ್ಕಾಗಿ ಸೈನಿಕರು ಅರಮನೆಯ ಸಂಬಂಧಿಕನನ್ನೇ ಬಾವಿಗೆ ತಳ್ಳಿ ಬಿಡ್ತಾರೆ. ಅವತ್ತಿಂದ ಮನುಷ್ಯರನ್ನ ಮೊಸಳೆಗೆ ಆಹಾರವಾಗಿ ನೀಡುತ್ತಿದ್ದ ಪದ್ಧತಿಯನ್ನು ಸಂಪೂರ್ಣವಾಗಿ ನಿಲ್ಲಿಸಿ ಬಿಡ್ತಾರೆ. ಇಲ್ಲಿ ಬಿಡಿಸಿರುವ ಚಿತ್ರ ಒಂದು ಕಾಲ್ಪನಿಕ ಚಿತ್ರ. 6 ಜನರನ್ನ ಎತ್ತಿಕೊಂಡು ಬಂದಿದ್ದರಿಂದ ಡೈನೋಸಾರ್ ರೀತಿ ಇದ್ದಿರಬಹುದು ಎಂಬ ಊಹೆಯಲ್ಲಿ ಇದನ್ನ ಬಿಡಿಸಲಾಗಿದೆ. ಕೋಟೇಶ್ವರದ ಕೊಡಿ ಹಬ್ಬದ ಸಂದರ್ಭದಲ್ಲಿ ವಂಡಾರಿನ ಗದ್ದೆಯಲ್ಲಿ ಧೂಳು ಏಳುತ್ತೆ. ಮತ್ತೆ ವಂಡಾರು ಕಂಬಳದ ವೇಳೆ ಕೋಟೇಶ್ವರದ ಕೆರೆ ಕೆಸರಾಗುತ್ತೆ ಎನ್ನುವ ನಂಬಿಕೆ ಈಗಲೂ ಇದೆ. ಇತಿಹಾಸ ಪ್ರಸಿದ್ಧ ವಂಡಾರು ಮನೆಯ ಇನ್ನಷ್ಟು ರೋಚಕ ವಿಷಯಗಳೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೆ ನಮ್ಮ ಪೇಜ್ ಅನ್ನ ಫಾಲೋ ಮಾಡಿ ಸಪೋರ್ಟ್ ಮಾಡ್ತಾ ಇರಿ.